ಪೇಮೆಂಟ್ ಆಗಿಲ್ಲ ಕೇಳಿ ಏನ್ ತಪ್ಪು ಮಾಡಿರಿ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಯಾಕಾಗಿದೆ ಅಂತೇಳಿ ನಾನು ಏನ್ ತಪ್ಪು ಮಾಡಿದ್ರೆ ಭೇಟಿ ಆಗಕ್ ಹೋದಾಗ ಅವ್ರ ಇವರಿಗೆ ಸೆಕ್ರೆಟರಿಗೆ ಭೇಟಿ ಆಗಕ್ ಹೋಗಿ ಕಿಮ್ಸ್ ಅಲ್ಲಿ ಕೆಲಸ ಮಾಡ್ತಿದಾರ ಅಂತ ಕೇಳಿದ್ರು ಅವರು. ಹೌದು ಯಾಕೆ ಸರ್ ಅಂದ್ರೆ ಹಂಗಿದೆ ನಿಮ್ ಟ್ರಾನ್ಸ್ಫರ್ ನಿಮ್ಗೆ ಏನೇ ಆದ್ರೂ ನೀವು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ನಿಮ್ ಕೆಲಸ ಆಗಂಗಿಲ್ಲ ನೀವು ನಡೀರಿ ಅಂತ ನಮ್ಮ ಅಸೋಸಿಯೇಷನ್ ಅವರಿಗೂ ನನಗೂ ಬೈದು ಕಳ್ಸಿದ್ರು. ಈಗ 4 ಮಂತ್ಸ್ ಇದೆ ನಾನು 1.5 ತಿಂಗಳು ಅಡ್ಡಾಡಿದೆ ಸರ್. ನಾನು ಎಲ್ಲಂದ್ರೆ ಹುಬ್ಳಿಯಿಂದ ಟೈಮ್ ಅಲ್ಲಿ ಇನ್ಚಾರ್ಜ್ ಆಗಿ ಕೆಲಸ ಮಾಡುವಾಗ ನಮ್ದೇ ಒಂದು ಸ್ಟಾಫ್ ಕೆಲಸ ಮಾಡಂಗಿಲ್ಲ ಅಂತ ಹೇಳಿ ಅವ್ರದೇ ಒಂದು ಡೆಂಟಲ್ ಡಾಕ್ಟರ್ ನನಗೆ ಪದೇ ಪದೇ ಕಾಲ್ ಮಾಡ್ತಿದ್ರ. ಅವರು ಎಲ್ಲೂ ಏನು ಕೆಲಸ ಮಾಡ್ತಿಲ್ಲ ಪದೇ ಪದೇ. ಈಗ ನಾನು ಪೇಮೆಂಟ್ ಆಗಿಲ್ಲ, ನಾನು ಮುಂದೆ ಏನ್ ಮಾಡ್ಬೇಕು ಸರ್? ನಾನು ನನ್ನ ಮಕ್ಕಳಿಗೆ ಬೀದಿಗೆ ತರ್ಬೇಕು ಸರ್. ನಾನು ಆಮೇಲೆ ನಾನು ಡೈಲಿ ಧಾರವಾಡದಿಂದ ಮುಂದೆ 15 ಕಿಲೋಮೀಟರ್ ಸರ್ ಡೈಲಿ 35 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಮಾಡ್ತಿದ್ದೀನಿ ಸರ್. ನಾನು ಒಂದ್ ವೇಳೆ ಮನೆ ಶಿಫ್ಟ್ ಮಾಡ್ಕೊಂಡ್ರೆ ನನ್ನ ಮಕ್ಕಳ ಸ್ಕೂಲ್ ಅನ್ನು ಬಿಡಿಸಿ ನನ್ನ ಮನೆ ಶಿಫ್ಟ್ ಮಾಡ್ಕೊಳ್ಳ ಅಥವಾ ನಾನು ಇಲ್ಲಿದ್ದು ಕೆಲಸ ಬಿಡ್ಲಿ ಸರ್. ಎರಡರೊಳಗೆ ಒಂದು ಆಪ್ಷನ್. ಏನ್ ಮಾಡ್ಬೇಕು ಸರ್? ಸರ್ಕಾರಿ ನೌಕರರು ಅಂದ್ರೆ ಈ ರೀತಿ ಪನಿಷ್ಮೆಂಟ್ ಸರ್. ಯಾವ ಉದ್ದೇಶಕ್ಕಾಗಿ ನನ್ನನ್ನ ಟ್ರಾನ್ಸ್ಫರ್ ಮಾಡಿದ್ರು ಸರ್? ಇದು ನಾನು ಏನಾದ್ರೂ ತಪ್ಪು ಮಾಡಿದೆ? 3 ವರ್ಷ ಕ್ಯಾಸುಲಿಟಿಯಲ್ಲಿ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಎಲ್ಲರೂ ನೋಡಿರೋ ಪ್ರಕಾರ ನಾನು ಕೋವಿಡ್ ಟೈಮ್ ಅಲ್ಲಿ ಯಾವ ರೀತಿ 24x7 ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಪ್ರತಿಯೊಬ್ರು ನೋಡಿದಾರೆ ಸರ್. ಲಾಸ್ಟ್ ಇಯರ್ ನನಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ ಕೂಡ ನಾನು ಧಾರವಾಡ ಡಿಸ್ಟ್ರಿಕ್ಟ್ ಇಂದ ತಗೊಂಡಿದ್ದೀನಿ ಸರ್. ಇಷ್ಟೆಲ್ಲ ಮಾಡಿ ಪ್ರತಿ ಜನತೆಗೂ ಗೊತ್ತದ ನಾನು ಜನಪರ ಸೇವೆ ಮಾಡಿದ್ದೇನೆ. 8 ವರ್ಷ 8 ಅವರ್ಸ್ ಡ್ಯೂಟಿ ಅವರ್ಸ್ ಅಂತ ಹೇಳಿ ಗೆರೆ ಕೊಡ್ದು ಕೆಲಸ ಮಾಡಿದವಳೇ ಇಲ್ಲ ಸರ್. ನಾನು 24x7 ಕೆಲಸ ಮಾಡಿದ್ದನ್ನ ಎಲ್ಲರೂ ನೋಡಿದ್ದಾರೆ. ಆದ್ರೂ ನನ್ಗೆ ಯಾಕೆ ಪನಿಷ್ಮೆಂಟ್ ಆಗಿರ್ಬೇಕು ಸರ್? ಇದು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.